ಹಾಯ್ ಎಲ್ಲರಿಗೂ ನಮಸ್ಕಾರ ಹೇಳ್ತಾ ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮೀ ಕಲ್ಲಾಪುರಿ ಯೂಟ್ಯೂಬ್ ಚಾನಲ್ಗೆ. ನಾನಿವತ್ತು ಪರೋಟ ಮಾಡೋದು ಯಾವ ರೀತಿ ಅಂತ ತೋರಿಸ್ತಾ ಇದ್ದೀನಿ. ಡಾಬಾ ಸ್ಟೈಲ್, ಹೋಟ್ಲ್ ಸ್ಟೈಲಲ್ಲಿ ಮನೆಯಲ್ಲೇ ಆರಾಮಾಗಿ ಮಾಡಿಕೊಂಡು ಮನೆಯವ್ರಿಗೆಲ್ಲ ಕೊಡ್ಬೋದು. ನಾನಿಲ್ಲಿ ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ, ಸ್ವಲ್ಪ ಎಣ್ಣೆ ಹಾಗೆ ಸ್ವಲ್ಪ ಉಪ್ಪನ್ನು ಹಾಕಿದ್ದೀನಿ. ನಂತರ ನೀರು ಹಾಕಿ ಕಲಿಸ್ಕೊಳ್ಬೇಕು. ನಾರ್ಮಲಾಗಿ ಚಪಾತಿ ಹಿಟ್ಟು ಹೇಗೆ ಕಲಿಸ್ಕೋತೀವಿ ಹಾಗೆ ಕಲಿಸ್ಕೊಂಡ್ರೆ ಸಾಕಾಗುತ್ತೆ. ಕಲಸಿ ಒಂದು ತಾಸು ಇಡಬೇಕು. ನಂತರ ಈ ರೀತಿ ಸಾಫ್ಟಾಗಿ ಚೆಂದ ನಾದ್ಕೊಳ್ಬೇಕು. ಆಮೇಲೆ ಕಟ್ ಮಾಡಿ ಗುಳ್ಳೆಗಳನ್ನು ಮಾಡಿಕೊಂಡು ಈಗ ಲಟ್ಸ್ಕೊಳ್ತೀನಿ. ಇದರಲ್ಲಿ ಯಾವ ರೀತಿ ತಪ್ಪು ಮಾಡಬಾರ್ದು ಪರೋಟ ಮಾಡುವಾಗ ಅಂತ ಹೇಳ್ತೀನಿ. ಮೊದಲಿಗೆ ನಾನಿಲ್ಲಿ ತುಂಬ ತೆಳ್ಳಗೆ ಲಟ್ಸಿ ತೋರಿಸ್ತಾ ಇದ್ದೀನಿ. ಈ ರೀತಿ ಮಾಡಿದ್ರೆ ನಮ್ಮ ಪರೋಟ ಚೆನ್ನಾಗಿ ಬರಲ್ಲ, ಹಾಗೆ ಕಟ್ ಮಾಡಿದರೂ ಲೇಯರ್ ಆಗಿ ಬರೋದಿಲ್ಲ. ಇಲ್ಲಿ ಸುತ್ತುವಾಗಲೂ ಅಷ್ಟೇ ಸ್ವಲ್ಪ ಕಷ್ಟನೇ. ಆಮೇಲೆ ಇದನ್ನು ತಗೊಂಡು ಒಂದು ಬಟ್ಲಷ್ಟು ಎಣ್ಣೆ ಒಂದು ದೊಡ್ಡ ಬೌಲಿಗೆ ಹಾಕಿಟ್ಕೊಳ್ಬೇಕು. ಅದರಲ್ಲಿ ಅದ್ದಿ ಒಂದು ಪ್ಲೇಟಲ್ಲಿ ಎತ್ತಿಡಬೇಕು. ಪ್ರತಿಯೊಂದು ಪರೋಟನೂ ಸಹ ಹೀಗೆ ಮಾಡಬೇಕು. ಇಲ್ಲಿ ದಪ್ಪಾಗಿರೋದನ್ನು ಸರಿ ಮಾಡಿಕೊಡ್ತಾ ಇದ್ದೀನಿ. ಇಲ್ಲಿ ನೋಡ್ರಿ, ನಾನು ಸ್ವಲ್ಪ ದಪ್ಪ ಪರೋಟ ಮಾಡ್ಕೊಂಡಿದ್ದೀನಿ. ಇದು ಸರಿಯಾಗಿ ಬರ್ತದೆ. ಮತ್ತು ಕೆಲವೊಬ್ಬರಿಗೆ ಜಾಸ್ತಿ ಎಣ್ಣೆಯಲ್ಲಿ ಮಾಡೋಕ್ಕೆ ಇಷ್ಟ ಇರಲ್ಲ, ಆವಾಗ ಈ ರೀತಿಯಾಗಿ ಹಿಟ್ಟನ್ನು ಬಳಸ್ಕೊಂಡು ಮಾಡ್ಬೋದು. ಆವಾಗಲೂ ಕೂಡ ಪದರಾಗೆ ಬರ್ತದೆ. ನಾನಿಲ್ಲಿ ಒಂದೇ ಥರ ಪರೋಟ ತೋರಿಸ್ತಾ ಇದ್ದೀನಿ, ಎಣ್ಣೆ ಬಳಸಿ ಮಾಡಿ ತೋರಿಸ್ತಾ ಇದ್ದೀನಿ. ನೀವು ಹಿಟ್ಟನ್ನು ಬಳಸಿ ಮಾಡ್ಬೋದು. ಇವಾಗ ಮಾಡೋದು ನೋಡಿ, ಸ್ವಲ್ಪ ದಪ್ಪದಾಗಿ ಚೆಂದ ಮಾಡಿ ಲಟ್ಸ್ಕೊಂಡು ಆಮೇಲೆ ಫಸ್ಟಿಗೆ ಎಣ್ಣೆ ಹಚ್ಕೊಳ್ಬೇಕು. ಈ ರೀತಿಯಾಗಿ ಕರೆಕ್ಟಾಗಿ ಪರೋಟ ಬರೋದು ಈ ರೀತಿಯಾಗಿ ಮಾಡಿದ್ರೆ ಆಮೇಲೆ ಕಟ್ ಮಾಡ್ಕೊಳ್ಬೇಕು. ಕಟ್ ಮಾಡಿ ಆದ ನಂತರ ಸುತ್ಕೊಳ್ತಾನೆ ಮತ್ತೆ ಎಣ್ಣೆ ಹಚ್ಕೊಳ್ಬೇಕು ಬ್ರಷಿಂದ. ಮತ್ತು ನೋಡಿ, ಎಣ್ಣೆ ಹಚ್ಕೊಳ್ಬೇಕು. ಆ ರೀತಿ ಮಾಡಿ ಸುತ್ತಕೊಂಡು ಈಗ ನೋಡಿ ಬೌಲಲ್ಲಿ ಎಷ್ಟು ಚೆಂದ ಎಳೆಯಾಗಿ ಬಿಟ್ಕೊಂಡಿದೆ. ಹಾಗಾಗಿ ನಾವು ಪರೋಟ ಮಾಡುವಾಗ ಮಿಸ್ಟೇಕನ್ನು ಮಾಡಬಾರ್ದು. ಲಾಸ್ಟ್ ಪರೋಟ ತುಂಬ ಚೆನ್ನಾಗಿ ಬಂತು. ಈಗ ಒಂದೊಂದಾಗಿ ಆ ಹಿಟ್ಟನ್ನು ತಗೊಂಡು ಸ್ವಲ್ಪ ಎಳ್ಕೊಂಡು ಸುತ್ತಿ ಹಾಗೆ ಇಡಬೇಕು. ಪ್ರತಿಯೊಂದು ಪರೋಟ ಹಿಟ್ಟನ್ನು ಇದೇ ರೀತಿ ಮಾಡಿಕೊಂಡು ತೆಗೆದಿಟ್ಕೊಳ್ಬೇಕು. ಎಲ್ಲರಿಗೂ ಮೈದಾ ಹಿಟ್ಟು ಇಷ್ಟ ಆಗೋದಿಲ್ಲ. ಗೋಧಿ ಹಿಟ್ಟಲ್ಲಿ ಕೂಡ ಇದೇ ರೀತಿಯಾಗಿ ಮಾಡ್ಬೋದು. ಯಾರು ಗೆಸ್ಟ್ ಬರ್ತಾ ಇದ್ದಾರೆ ಅಂದಾಗ ನಾವು ಮೊದಲಿನ ದಿವಸ ಈ ರೀತಿ ಮಾಡಿ ಬಾಕ್ಸಿಗೆ ಹಾಕಿ ಫ್ರಿಜ್ಜಲ್ಲಿಟ್ಟು ಮಾರನೇ ದಿವಸ ನಾವು ಕೈಯಿಂದ ತಟ್ಟಿ ಪಟ್ಟಂತ ಬೇಯಿಸಿ ಕೊಡ್ಬೋದು. ಬರ್ತದೆ ಈ ರೀತಿಯಾಗಿರ್ತದೆ ಎಲ್ಲ ಹಿಟ್ಟು. ಇದನ್ನು ನಾವು ಒಂದು 15 ನಿಮಿಷ ಮುಚ್ಚಿ ಇಡಬೇಕು. ಆಮೇಲೆ ನಾವು ಬೇಯಿಸ್ಕೊಳ್ಬೇಕು. ಈಗ 15 ನಿಮಿಷ ಆಗಿದೆ. ಸ್ವಲ್ಪ ಲೈಟಾಗಿ ಕೈಯಿಂದನೂ ತೊಟ್ಕೊಳ್ಬೋದು, ಸ್ವಲ್ಪ ಲಟ್ಸ್ಕೊಳ್ಬೋದು. ನಾನಿಲ್ಲಿ ಮಾಡ್ತಾಯಿದ್ದೀನಿ ನೋಡಿ. ಇಲ್ಲೇ ಬೇಯಿಸುವಾಗಲೂ ನಾವು ತಪ್ಪನ್ನು ಮಾಡಬಾರ್ದು. ಯಾವ ರೀತಿ ಬೇಯಿಸೋದು ಅಂತ ನಾನು ತೋರಿಸ್ತೀನಿ. ಈಗ ಎಲ್ಲವನ್ನು ಮಾಡಿಟ್ಕೊಂಡು ಈಗ ಪರೋಟ ರೆಡಿಯಾಗಿದೆ. ಈಗ ಬೇಯಿಸ್ಕೊಳ್ಳೋದು ಯಾವ ರೀತಿ ಅಂತ ತೋರಿಸ್ಕೊಡ್ತೀನಿ. ಮೊದಲಿಗೆ ಸ್ವಲ್ಪ ಹಂಚಿಗೆ ಸ್ವಲ್ಪ ಎಣ್ಣೆ ಹಾಕಿ ಪರೋಟವನ್ನು ಅದ್ರ ಮೇಲೆ ಹಾಕಿ ಮುಚ್ಚಿ ಬೇಯಿಸ್ಕೊಳ್ಬೇಕು. ಯಾಕಂದರೆ ಹಿಟ್ಟು ದಪ್ಪ ಇರೋದ್ರಿಂದ ಒಳಗಡೆ ಎಲ್ಲ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಆವಾಗ ಪದರಾಗಿ ಬರೋದು. ಆಮೇಲೆ ತಿರುಗಿಸಿ ಹಾಕಿದರೆ ನೋಡಿ ಎಷ್ಟು ಚೆನ್ನಾಗಿ ಎಳೆಯಾಗಿ ಬಿಟ್ಕೊಳ್ತದೆ. ಚೆಂದ ಮಾಡಿ ಪ್ರೆಸ್ ಮಾಡಿ ಬೇಯಿಸ್ಕೊಳ್ಬೇಕು. ಇವಾಗ ಯಾವ ರೀತಿ ತಪ್ಪನ್ನು ಮಾಡಬಾರ್ದು ಪರೋಟ ಮಾಡುವಾಗ ಅಂತ ತೋರಿಸ್ತೀನಿ. ಪರೋಟವನ್ನು ಹಾಕಿ ಚಪಾತಿ ಹಿಟ್ಟಿನ ಥರ ಹಾಗೆ ಓಪನ್ನಾಗಿ ಬಿಟ್ಟು ಈ ರೀತಿಯಾಗಿ ಬೇಯಿಸಬಾರ್ದು. ಆವಾಗ ಗಟ್ಟಿ ಆಗ್ತದೆ ಪರೋಟ, ಒಳಗಡೆ ಚೆನ್ನಾಗಿ ಲೇಯರ್ ಬಿಟ್ಕೊಳ್ಳೋದಿಲ್ಲ. ಈಗ ಫಸ್ಟ್ ಬೇಯಿಸಿರೋ ಪರೋಟ ತುಂಬ ಚೆನ್ನಾಗಿ ಬಂತು. ಇದನ್ನು ಹೀಗೆ ಓಪನ್ನಾಗಿಟ್ಟು ಬೇಯಿಸ್ತಾ ಇದ್ದೀನಿ. ಆವಾಗ ಇದು ಉಬ್ಬಿ ಬರಲಿಲ್ಲ ನೋಡಿ, ಅದು ಉಬ್ಕೊಂಡು ಬರಲೇ ಇಲ್ಲ, ಫ್ಲ್ಯಾಟ್ ಆಗಿದೆ. ಇದರಲ್ಲಿ ಗೊತ್ತಾಗ್ತದೆ ನಮಗೆ ಪದರವಾಗಿ ಪರೋಟ ಬರಲಿಲ್ಲ ಅಂತ. ಈ ಮಿಸ್ಟೇಕನ್ನು ಮಾಡಬಾರ್ದು. ಇವಾಗ 2 ಪರೋಟ ಮಾಡುವಾಗ ಗೊತ್ತಾಗಿದೆ. ಇದು ನೋಡಿ, ಮೊದಲಿನ ಪರೋಟ ಎಷ್ಟು ಚೆನ್ನಾಗಿ ಎಳೆಯಾಗಿ ಬಿಟ್ಕೊಂಡು ಬಂದಿದೆ. ಇವಾಗ 2ನೇ ಪರೋಟ ಇದು ಈ ರೀತಿಯಾಗಿ ಬಂತು. ಇದನ್ನು ನಾವು ಲಟ್ಸುವಾಗೂ ಸಹ ಬೇಯಿಸುವಾಗೂ ನಾವು ತಿಳ್ಕೊಳ್ಬೇಕು ಯಾವ ರೀತಿ ಮಾಡಬೇಕು ಅಂಥೇಳಿ. ಪರೋಟ ಬೇಯಿಸಿ ಆದ ನಂತರ ಈ ರೀತಿ ಸ್ವಲ್ಪ ಪ್ರೆಸ್ ಮಾಡ್ಕೊಳ್ಬೇಕು. ಆವಾಗ ಅದು ಪದರ ಆಗಿ ಬಿಟ್ಕೊಂಡು ಬರ್ತದೆ. ಈ ರೆಸಿಪಿ ನೀವು ನೋಡಿ ಇಷ್ಟಪಟ್ಕೊಂಡು ಮನೆಯವ್ರಿಗೆಲ್ರಿಗೂ ಮಾಡಿ ತಿನ್ನಿಸ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಪೂರ್ತಿಯಾಗಿ ವಿಡಿಯೋ ನೋಡಿ ನನಗೆ ಸಪೋರ್ಟ್ ಮಾಡಿ.
ಹೋಟೆಲ್ ಸ್ಟೈಲ್ ಪರೋಟ ಮಾಡ್ಕೊಂಡು ತಿನ್ನಿ. ಥ್ಯಾಂಕ್ ಯು ಅಂತ ಹೇಳ್ತಾ ಇನ್ನೊಂದು ಅಡುಗೆಯೊಂದಿಗೆ ನಿಮ್ಮ ಎದುರಿಗೆ ಬರ್ತೀನಿ.